ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಪ್ರಕಾಶಮೂರ್ತಿ ಸ್ವಗೃಹದಲ್ಲಿ ವಿಶಿಷ್ಟ ಸಂಕ್ರಾಂತಿ. STS ಅಂತರಂಗ ಹಿತೈಷಿಯಿಂದ ದೇವಸ್ಥಾನದ ಭಕ್ತರಿಗೆ ಎಳ್ಳು ಬೆಲ್ಲ ವಿತರಣೆ. ಉತ್ತರ ಕರ್ನಾಟಕ ಗೆಳೆಯರ ಚಾರಿಟಬಲ್ ಟ್ರಸ್ಟ್ನಿಂದ ಅದ್ದೂರಿ ಸಂಕ್ರಾಂತಿ ಸಂಜೆ. ತಾತಗುಣಿ ಗ್ರಾಮದಲ್ಲಿ ಸಡಗರದಿಂದ ಸಂಕ್ರಾಂತಿ ಆಚರಣೆ. ಬೆಂಗಳೂರು ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಸದ್ಭಾವನಾ ಪ್ರತಿಷ್ಠಾನ ಬಳಗದ ಅಧ್ಯಕ್ಷರಾದ ಎಂ ಪ್ರಕಾಶಮೂರ್ತಿ ಸಂಕ್ರಾಂತಿ ಉತ್ಸವವನ್ನು ಅತ್ಯಂತ ವಿಶಿಷ್ಟವಾಗಿ ತಮ್ಮ ಸ್ವಗೃಹದಲ್ಲಿ ಆಚರಿಸಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಪೇಗೌಡ ನಗರದಲ್ಲಿ ತಮ್ಮ ಸ್ವಗೃಹದಲ್ಲಿ ರಾಷ್ಟ್ರಕವಿ ಕುವೆಂಪು ಸಂಕ್ರಾಂತಿ ಆಚರಣೆಯನ್ನು ಕಳೆದ 6 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವುದಾಗಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಕಾಶಮೂರ್ತಿ ತಿಳಿಸಿದರು. ರಂಗಕರ್ಮಿ ಪ್ರಾಧ್ಯಾಪಕ ಬೇಲೂರು ರಘುನಂದನ್ ಕುವೆಂಪು ಕುರಿತಂತೆ ಉಪನ್ಯಾಸ ನೀಡಿದರು. ಕುವೆಂಪು ಗೀತೆಗಳು ಸೇರಿದಂತೆ ಕುವೆಂಪು ಉಪನ್ಯಾಸ ನಡೆಸುವುದರ ಮೂಲಕ ಸಂಕ್ರಾಂತಿಯನ್ನು ವಿಶಿಷ್ಟವಾಗಿ ಆಚರಿಸಿ ಎಲ್ಲರಿಗೂ ಎಳ್ಳು ಬೆಲ್ಲದ ಜೊತೆಗೆ ಲಘು ಉಪಹಾರ ನೀಡುವುದರ ಮೂಲಕ ರಾಷ್ಟ್ರಕವಿ ಯುಗದ ಕವಿ ಕುವೆಂಪು ಅವರ ಸಂಕ್ರಾಂತಿ ಆಚರಿಸಲು. ನಾನು ಈಗಾಗಲೇ ಹೇಳಿದಾಗೆ ಇದು 6ನೇ ವರ್ಷ ನಮ್ಮ ಮನೆಯಲ್ಲಿ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ ಕುವೆಂಪುರವರ ಭಾವಚಿತ್ರವನ್ನು ಇಟ್ಟು ಅವರ ಸಮಗ್ರ ಸಾಹಿತ್ಯದ ಕೃತಿಗಳನ್ನು ಇಟ್ಟು ಬಹುಶಃ ನೀವೆಲ್ಲರೂ ಓದಲಿಕ್ಕೆ ಹೊರಟ್ರೆ ಇಡೀ ಜೀವಮಾನ ಆ 11 ಸಮಗ್ರ ಕೃತಿಗಳನ್ನ ಓದಬೇಕಾಗತ್ತೆ. ಆದರೆ ಕೇಳುವ ಸಂದರ್ಭ ಬಂದಾಗ ವಿದ್ವಾಂಸರು ಅಥವಾ ಅದನ್ನ ದಿನನಿತ್ಯ ಪಾಠ ಮಾಡುವಂಥವ್ರು ಕುವೆಂಪುರವರ ಸಾಹಿತ್ಯವನ್ನ ದಿನನಿತ್ಯ ಅಧ್ಯಯನ ಮಾಡ್ತಾ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಅವರ ಕೃತಿಗಳನ್ನ ಒಂದಷ್ಟು ನಮ್ಮೆಲ್ಲರಿಗಿಂತ ಹೆಚ್ಚು ಜೀರ್ಣಿಸಿಕೊಂಡು ಮಕ್ಕಳಿಗೆ ವಿವೇಚನೆಯನ್ನ ಬೆಳೆಸ್ತಾ ಇರ್ತಕ್ಕಂಥ ಪ್ರಾಧ್ಯಾಪಕರನ್ನ ಕರೆಸಿ ಮಾತನಾಡಿಸಬೇಕು ಅನ್ನುವ ಆಲೋಚನೆ ಇಟ್ಕೊಂಡಿರುವ ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಬೇಲೂರು ರಘುನಂದನ್ ಅವರು ಅವರ ಒಂದು ಜ್ಞಾನಧಾರೆಯಿಂದ ರಾಷ್ಟ್ರಕವಿ ಕುವೆಂಪುರವರನ್ನ ಕುರಿತು ನಮ್ಮೆಲ್ಲರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಧನ್ಯವಾದಗಳು. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನೀ. ಬಾಲ್ಯದಲ್ಲಿ ನೋಡಿದ್ದು ರಾಷ್ಟ್ರಕವಿ ಕುವೆಂಪು ಅವರ ಮನೆ, ಓಡಾಡಿದ ಜಾಗ. ಇಲ್ಲಿ ಕುತ್ಕೊಂಡು ಪದ್ಯ ಬರೀತಿದ್ರಂತೆ, ಇಲ್ಲಿ ಈ ಅಟ್ಟದ ಮೇಲೆ ಕುತ್ಕೊಂಡು ಓದ್ಕೋತಿದ್ರಂತೆ, ಇದು ಕುವೆಂಪು ಕುತ್ಕೊಂಡು ಚೇರ್ ಅಂತೆ, ಇದು ಟೇಬಲ್ ಅಂತೆ. ಇದ್ರ ಜೊತೆಗೆ ಹೆಸರು, ಆ ಪ್ರಕೃತಿ ನನ್ನೊಳಗಡೆ ಸೇರಿದ್ದಕ್ಕೆ ಬಹುಶಃ ಇವತ್ತು ನಾನೊಬ್ಬ ನಾಟಕಕಾರನೋ ಕವಿನೋ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಅಷ್ಟೇ ಅಲ್ಲ, ಒಂದು ವೈಚಾರಿಕವಾದಂಥ ಚಿಂತನಾ ಕ್ರಮ ಮತ್ತು ಸಮಾಜವನ್ನು ನೋಡಬೇಕಾದ ಒಂದು ನೋಟಕ್ರಮವನ್ನು ಒದಗಿಸಿಕೊಟ್ಟಂತಹ ಒಬ್ಬ ಮಾನಸ ಗುರು ಕುವೆಂಪು. ನೋಡದೆಯೇ, ಮುಟ್ಟದೆಯೇ, ಸ್ಪರ್ಶಿಸದೆಯೇ ನಮ್ಮನ್ನು ನೋಟಕ್ಕೆ ಒಳಗೆ ಮಾಡಿಕೊಳ್ಳುವ, ಸ್ಪರ್ಶಿಸುವಂತೆ ಮಾಡುವ ಮತ್ತು ತನ್ನ ವಿಚಾರಗಳಿಂದ ಪ್ರಭಾವಿಸುವಂತೆ ಮಾಡುವ ಒಬ್ಬ ದಾರ್ಶನಿಕ ವ್ಯಕ್ತಿ ಕುವೆಂಪು. ಇದು ಎಷ್ಟು ಮಟ್ಟಿಗೆ ಅಂದರೆ, ನಾನು ಮಾಸ್ಟರ್ ಡಿಗ್ರಿ ಕನ್ನಡ ಮಾಡಿ ಮತ್ತೆ ಅಲ್ಲಿ ಕುವೆಂಪು ಅವರನ್ನ ಇನ್ನೂ ಚೆನ್ನಾಗಿ ಓದ್ಕೊಂಡು ಕುವೆಂಪು ಅವರನ್ನ ಕುರಿತಾದ ಅಂದರೆ ಕವಿಶೈಲವನ್ನೇ ಕುರಿತಾದ 100 ಕವಿತೆಗಳನ್ನು ಬರೆಯುವ. ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರ ಅಂತರಂಗ ಹಿತೈಷಿಯೊಬ್ಬರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಹುತೇಕ ದೇವಸ್ಥಾನಗಳಿಗೆ ಎಳ್ಳು ಬೆಲ್ಲಗಳನ್ನು ನೀಡುವ ಮೂಲಕ ಭಕ್ತರಿಗೆ ಹಂಚುವಂತೆ ಮನವಿ ಮಾಡಿದ್ದಾರೆ. ಎಳ್ಳು ಬೆಲ್ಲ ಇರುವ ಕವರ್ ಮೇಲೆ ST ಸೋಮಶೇಖರ್ ಅವರ ಭಾವಚಿತ್ರ ಮಾತ್ರ ಮುದ್ರಿಸಲಾಗಿದ್ದು, ಎಳ್ಳು ಬೆಲ್ಲ ನೀಡಿದವರು ಯಾರು ಎಂದು ಯಾರಿಗೂ ಗೊತ್ತಾಗಿಲ್ಲ. ಸೋಮಶೇಖರ್ ಅವರಿಗೆ ಒಳಿತಾಗಲಿ, ಕ್ಷೇತ್ರಕ್ಕೆ ಒಳಿತಾಗಲಿ ಎಂದು ಅವರ ಹಿತೈಷಿಯೊಬ್ಬರು ತಮ್ಮ ಪ್ರಚಾರವನ್ನು ಮಾಡಿಕೊಳ್ಳದೆ ಸಹಸ್ರಾರು ಸಂಖ್ಯೆಯಲ್ಲಿ ಎಳ್ಳು ಬೆಲ್ಲದ ಕವರ್ ನೀಡಿದ್ದಾರೆ. ಅಂತರಂಗದ ಹಿತೈಷಿ ಯಾರು ಎನ್ನುವುದು ಸಾಕಷ್ಟು ಚರ್ಚೆಯಾಗುತ್ತಿದೆ. ಅಂತರಂಗದ ಹಿತೈಷಿ ಕೆಂಗೇರಿ ಉಪನಗರದವರು ಎಂದು ಹಲವರು ಗುರುತಿಸಿದ್ದಾರೆ. ಉತ್ತರ ಕರ್ನಾಟಕ ಗೆಳೆಯರ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಸಂಕ್ರಾಂತಿ ಸಂಜೆ ಕಾರ್ಯಕ್ರಮವನ್ನು ಬಂಡೇಶ್ವರ ಗುರುಭವನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬಂಡೆ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಕ್ಷೇತ್ರದ ಶಾಸಕ ST ಸೋಮಶೇಖರ್ ಕಾರ್ಯಕ್ರಮ ಕುರಿತಂತೆ ಅಭಿನಂದನೆ ಸಲ್ಲಿಸಿದರು.
ಕಾರ್ಯಕ್ರಮದಲ್ಲಿ ಹಲವು ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು. ಉತ್ತರ ಕರ್ನಾಟಕ ಗೆಳೆಯರ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷ ನೀಲಕಂಠಿ ಅರಗಲ್, ಅಧ್ಯಕ್ಷ ಪ್ರಭಾಕರ್ ಲಾಡರ್, ಉಪಾಧ್ಯಕ್ಷ ಡಾಕ್ಟರ್ ರವಿಕಿರಣ್ ಮೇತ್ರಿ, ಗುರುರಾಜ ದೊಡ್ಡಿಹಾಳ, ಪ್ರಧಾನ ಕಾರ್ಯದರ್ಶಿ ಶಂಕರ್ ಕಾಮನ್, ಖಜಾಂಚಿ ನಾನಗೌಡ ನೀರಲಗಿ, ಸಂಘಟನಾ ಕಾರ್ಯದರ್ಶಿ ಮಾರುತಿ ತೋಟದ್, ಕಾರ್ಯದರ್ಶಿ ಪರಮಾನಂದಹಳ್ಳಿ, ಸಹ ಕಾರ್ಯದರ್ಶಿ ಈರಪ್ಪ ಗಲಗಲಿ, ಸಂಚಾಲಕ ಚಂದ್ರಶೇಖರ ಗೌಡ, ಉಪ ಕಾರ್ಯದರ್ಶಿ ಜಗದೀಶ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾತಗುಣಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮುಖಂಡರಾದ ಹನುಮಂತೇಗೌಡ ಸೇರಿದಂತೆ ಹಲವರು ನೇತೃತ್ವದಲ್ಲಿ ಸಮಾರಂಭ ನಡೆಯಿತು.